ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ಮುರಳಿಯ ಮುಖ್ಯ ಸಾರಾಂಶ. ಶೀರ್ಷಿಕೆ: ಶ್ರೇಷ್ಠ ವೃತ್ತಿಯಿಂದ ಶಕ್ತಿಶಾಲಿ ವೈಬ್ರೇಷನ್. ಆಶೀರ್ವಾದ ಕೊಡು, ಆಶೀರ್ವಾದ ಪಡೆಯಿರಿ. ಮುಖ್ಯ ಸಾರಾಂಶ: ಇಂದು ಪ್ರೀತಿ ಮತ್ತು ಶಕ್ತಿ ಸಾಗರ ಬಾಬ್ದಾದ ಪ್ರಿಯ ಮಕ್ಕಳನ್ನು ಉತ್ಸಾಹದಿಂದ ಮಿಲನ ಮಾಡಿಸುತ್ತಿದ್ದಾರೆ. ಎಲ್ಲರ ಮನಸ್ಸಿನಲ್ಲಿ ಒಂದು ಸಂಕಲ್ಪ: ಬಾಬಾ ಪ್ರತ್ಯಕ್ಷರಾಗಬೇಕು. ಆದರೆ ಬಾಬಾ ಹೇಳುತ್ತಾರೆ, ಮೊದಲು ನೀವು ತಂದೆಯ ಸಮಾನ ಸಂಪೂರ್ಣರಾಗಿರಿ, ಆಗ ತಂದೆಯ ಪ್ರತ್ಯಕ್ಷತೆಯಾಗುವುದು. ಮುಖ್ಯ ಜ್ಞಾನ ರತ್ನಗಳು. ತಂದೆಯ ಪ್ರತ್ಯಕ್ಷತೆಯ ಮುಂಚೆ ಮಕ್ಕಳು ತಂದೆಯ ಸಮಾನ ಸಂಪೂರ್ಣರಾಗಬೇಕು. ಲಕ್ಷ್ಯ ಮತ್ತು ಲಕ್ಷಣ, ಗುರಿ ಮತ್ತು ಜೀವನದ ಗುರುತು ಒಂದೇ ಆಗಬೇಕು. ಕೇವಲ ಪುರುಷಾರ್ಥವಲ್ಲ, ತೀವ್ರ ಪುರುಷಾರ್ಥ ಅಗತ್ಯ. ಸಮಯ ತೀವ್ರವಾಗಿ ಸಾಗುತ್ತಿದೆ, ತೀವ್ರ ಪುರುಷಾರ್ಥಿಯ ಅಗತ್ಯತೆ ಇದೆ. ಪೇಪರ್ ಪರಿಸ್ಥಿತಿಗಳು ಬಂದರೂ ಪಾಸ್ ಆಗುವುದು ನಿಶ್ಚಿತ. ಸೇವೆಯ 3 ವಿಧಗಳು ಒಂದೇ ಸಮಯದಲ್ಲಿ ನಡೆಯಲಿ: ಮನಸ, ವಾಚ, ಕರ್ಮಣ. ಅತ್ಯುತ್ತಮ ಸೇವೆ ವೃತ್ತಿಯಿಂದ ವಾಯುಮಂಡಲ ಶುದ್ಧೀಕರಣ. ವೃತ್ತಿ ಶುದ್ಧವಾದಾಗ ಮಾತ್ರ ಶ್ರೇಷ್ಠ ವೈಬ್ರೇಷನ್ ಉಂಟಾಗುತ್ತದೆ. ವ್ಯರ್ಥ ಸಂಕಲ್ಪ, ಮನಸ್ಸಿನ ಕೊಳಕು, ಅದು ಸೇವೆಯ ಅಡ್ಡಿ. ಮನಸ್ಸಿನ ವ್ಯರ್ಥತೆಯನ್ನು ಶುಭ ಭಾವನೆ, ಶುಭ ಕಾಮನೆಯಿಂದ ಪರಿವರ್ತಿಸಿ. ಇವರು ಹೀಗಿದ್ದಾರೆ ಎಂಬ ನಕಾರಾತ್ಮಕ ಭಾವನೆ ಹೃದಯದಲ್ಲಿ ಇಟ್ಟುಕೊಳ್ಳಬೇಡಿ. ಜ್ಞಾನದಿಂದ ತಪ್ಪು ತಿಳಿಯಲಿ, ಆದರೆ ಮನಸ್ಸಿನಲ್ಲಿ ಅಂಟಿಸಿಕೊಳ್ಳಬೇಡಿ. ನಿಜವಾದ ಬ್ರಾಹ್ಮಣರು ವಿಶ್ವ ಕಲ್ಯಾಣಕಾರಿಗಳು. ಹೋಮ್ವರ್ಕ್: ಆಶೀರ್ವಾದ ಕೊಡಿ ಮತ್ತು ಆಶೀರ್ವಾದ ಪಡೆಯಿರಿ. ವ್ಯರ್ಥ ನೆಗೆಟಿವ್ ಬಂದಾಗಲೂ ಅದನ್ನು ಸಮರ್ಥ ಪಾಸಿಟಿವ್ ಮಾಡಿ. ನಿಮ್ಮ ವೃತ್ತಿಯಿಂದಲೇ ಪ್ರಕೃತಿಯ ಪರಿವರ್ತನೆ ಸಾಧ್ಯ. ದಾದಿಯ ಮಾದರಿ: ಯಾರಲ್ಲಿಯೂ ಕಡಿಮೆ ನೋಡಲಿಲ್ಲ, ಎಲ್ಲರಲ್ಲೂ ಉಮಂಗ ತುಂಬಿದರು. ಪ್ರತಿಯೊಬ್ಬರಲ್ಲೂ ಒಂದು ವಿಶೇಷತೆ ಇದೆ, ಅದನ್ನು ನೋಡಿ ಅಳವಡಿಸಿಕೊಳ್ಳಿ. ಮನಸ್ಸಿನ ಸ್ವಚ್ಛತೆ, ವಾಯುಮಂಡಲದ ಶುದ್ಧತೆ. ಹೃದಯ ಬಾಬ್ದಾದಾರವರ ಸಿಂಹಾಸನ, ಅದರಲ್ಲಿ ವ್ಯರ್ಥವನ್ನು ಇರಿಸಬೇಡಿ. ಆಶೀರ್ವಾದ ಎಂಬ ಶಬ್ದವನ್ನು ಮನಸ್ಸಿನಲ್ಲಿ ಮುದ್ರಿಸಿಕೊಳ್ಳಿ. ನಿಮ್ಮ ಚಿತ್ರಗಳು ಕೂಡ ಆಶೀರ್ವಾದ ನೀಡುವಂತಾಗಲಿ. ಮಾಸ್ಟರ್ ಕ್ಷಮಾ ಸಾಗರ್ ಆಗಿ ಎಲ್ಲರಿಗೂ ಕ್ಷಮೆ ನೀಡಿ. ಮನಸ್ಸಿನ ವ್ಯಾಯಾಮ ಮಾಡಿ. ಪರಂಧಾಮದಿಂದ ದೇವತೆಯ ತನಕ 5 ರೂಪಗಳಲ್ಲಿ ನೆನಪು. ವೃತ್ತಿಯಿಂದಲೇ ವಿಶ್ವ ಪರಿವರ್ತನೆ ಸಾಧ್ಯ. ತೀವ್ರ ಪುರುಷಾರ್ಥಕ್ಕೆ ಮಾರ್ಗದರ್ಶನ. ದಿನಕ್ಕೆ ಕೇವಲ 5 ನಿಮಿಷ ಮನಸ್ಸಿನ ವ್ಯಾಯಾಮ. ಪರಂಧಾಮದ ರೂಪದಲ್ಲಿ ನೆನಪು. ಸೂಕ್ಷ್ಮ ಲೋಕದ ದೇವತೆಯ ರೂಪದಲ್ಲಿ, ಪೂಜ್ಯ ರೂಪದಲ್ಲಿ, ಬ್ರಾಹ್ಮಣ ರೂಪದಲ್ಲಿ, ದೇವತಾ ರೂಪದಲ್ಲಿ. ಈ 5 ನೆನಪಿನ ವ್ಯಾಯಾಮವು ಮನಸ್ಸಿಗೆ ಉತ್ಸಾಹ ಮತ್ತು ಹಾರಾಟದ ಅನುಭವ ನೀಡುತ್ತದೆ. ವರದಾನ: ವಿಶಾಲ ಬುದ್ಧಿಯ ಮೂಲಕ ಸಂಘಟನೆಯ ಶಕ್ತಿಯನ್ನು ಹೆಚ್ಚಿಸುವಂತಹ ಸಫಲತಾ ಸ್ವರೂಪ ಭವ. ಸಂಘಟನೆಯ ಶಕ್ತಿಯು ಎಲ್ಲರ ಒಗ್ಗಟ್ಟಿನಿಂದ ಬೆಳೆಯುತ್ತದೆ. ತ್ಯಾಗದಲ್ಲಿಯೇ ನಿಜವಾದ ಭಾಗ್ಯ ಇದೆ. ಸ್ಲೋಗನ್: ಸರ್ವ ಸಿದ್ಧಿಗಳನ್ನು ಪಡೆಯಲು ಮನಸ್ಸಿನ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಿ. ಆಧ್ಯಾತ್ಮಿಕ ತಾತ್ಪರ್ಯ: ವೃತ್ತಿ ಶುದ್ಧವಾಗಿದ್ದರೆ ವಾಯುಮಂಡಲ ಶುದ್ಧವಾಗುತ್ತದೆ. ಶುದ್ಧ ವಾಯುಮಂಡಲದಿಂದಲೇ ವಿಶ್ವ ಪರಿವರ್ತನೆ ಪ್ರಾರಂಭವಾಗುತ್ತದೆ. ಓಂ ಶಾಂತಿ.